ಅರೆ ಹಂಗಲ್ಲಮ್ಮ. ಸೋಪ್ನ ಹಿಂಗ್ ಹಿಡ್ಕೊಂಡು ಹಿಂಗೆ ಹಿಂಗೆ ಹಿಂಗ್ ಉಜ್ಬೇಕು. ಉಜ್ಜಮ್ಮ, ಉಜ್ಜು 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 ಉಜ್ಜು. ಆಕ್ಚುಲಿ ನಿನ್ಗೆ ಸೋಷಿಯಲ್ ಮೀಡಿಯಾ ಅಂದ್ರೆ ಹುಚ್ಚು ಅಲ್ವಾ? ನೀನ್ ಏನೇ ಮಾಡಿದ್ರು ಅದು ವೈರಲ್ ಆಗುತ್ತೆ ಅನ್ಕೊಂಡಿದ್ಯಲ್ವಾ? ಸೊ ನೋಡ್ಕೋ, ಇದು ತುಂಬಾ ವೈರಲ್ ಆಗುತ್ತೆ. ಎಂಜಾಯ್ ಮಾಡು. ಏ, ವಿಡಿಯೋ ಆಫ್ ಮಾಡು. ಏನು ಇವಾಗ ಈ ವಿಡಿಯೋ ಆಫ್ ಮಾಡಿ ನಿನ್ ಕಾಲಲ್ಲಿ ತುಳ್ದಿರೋ ವಿಡಿಯೋನ ಪೋಸ್ಟ್ ಮಾಡು ಅಂತ ಹೇಳ್ತೀಯಾ? ಅಮ್ಮ ಉಜ್ಜಮ್ಮ, ಉಜ್ಜು 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 ಉಜ್ಜು, ಚೆನ್ನಾಗಿ ಉಜ್ಜಮ್ಮ, ಉಜ್ಜು. ಹಾ ಹಾ, ಅದು ಹಂಗೆ. ಏ ಬಿಡಮ್ಮ, ಮೇಡಮ್ ಬಿಡು. ಹೇಳಿದ್ನಲ್ಲ ಬಿಡು ಅಂತ. ಬಾಯಿ ಕಡೆ. ಮೇಘ, ಅಯ್ಯೋ ಅಯ್ಯೋ, ಮೇಘನ ಕೆಲಸದವಳು ಅನ್ಕೊಂಡು ಏನೇನೋ ಮಾತಾಡ್ಬಿಟ್ನಲ್ಲ. ಅಮ್ಮ, ಪಾರ್ವತಿ ಅತ್ತ ನನ್ನ ಗುರ್ತು ಹಿಡಿದೆ ಕೆಲಸದವಳು ಅಂತ ಅನ್ಕೊಂಡು ಮನೆ ಕೆಲಸ ಎಲ್ಲ ಮಾಡಕ್ ಬರತ್ತಾ ಅಂತ ಕೇಳ್ತಿದ್ದಾಳೆ. ಹೇಳಿದ್ಯಾ? ಅಂದ್ರೆ ಅದು ಅತ್ಗೆ ನನ್ ಕಷ್ಟ ನೋಡಕ್ಕಾಗ್ದೆ ನನ್ ಜೊತೆಗೆ ಇನ್ನೊಬ್ರು ಕೆಲಸದವಳು ಏನಾದ್ರೂ ನೇಮ್ಸಿದಿರೇನೋ ಅನ್ಕೊಂಡು. ಹೊರಗಡೆ. ನೀವು ಹಾಗ ಅನ್ಬೇಡಿ ಅತ್ಗೆ. ಏನ್ ಮೇಘ ಇದು? ಯಾಕೆ ಈ ತರ ಇದ್ಯಾ? ಅಲ್ಲ, ರಾತ್ರಿ ಎಲ್ಲ ಎಲ್ಲಿ ಹೋಗಿದ್ದೆ? ನಾನ್ ನಿಂಗೆ ಕಾಲ್ ಮಾಡಿದ್ರೆ ಆನ್ಸರ್ ಕೂಡ ಮಾಡ್ಲಿಲ್ಲ. ಅದು ಆದ್ಯ ಮುಂದೆ ಯಾರಾದ್ರೂ ಬಾಲ ಬಿಚ್ಚಿದ್ರೆ ಅವಳು ಸುಮ್ನೆ ಇರಲ್ಲ. ಇವಳು ಹೋಗಿ ಹೋಗಿ ಅವಳ ಹತ್ರ ಇಟ್ಕೊಂಡಿದ್ದಾಳೆ. ಇಷ್ಟೆಲ್ಲ ಮಾಡಿದ್ಮೇಲೂ ಹೀಗ್ ನೋಡ್ಕೊಂಡಿದ್ದೀರಲ್ಲ ಮ್ಯಾಮ್. ನೀನ್ ಒಳಗ್ ಹೋಗಿ ಫ್ರೆಶ್ ಅಪ್ ಆಗೋ. ನಾನ್ ಹೋಗಿ ಅವ್ರ ಕಾಲ್ ಮುರಿದು ಕೈ ಕೊಟ್ಟು ಬರ್ತೀನಿ. ಎಷ್ಟು ಸಲಿ ಹೋಗ್ತೀರಾ, ಎಷ್ಟು ಸಲಿ ಮರ್ಯಾದೆ ತೆಕ್ಕೊಂಡ್ ಬರ್ತೀರಾ? ಹೋಗಿ ಹೋಗಿ ಹೋಗಿದ್ದ ದಾರಿಲೇ ಮತ್ತೆ ವಾಪಸ್ ಬರ್ತೀರಾ. ಗೊತ್ತಿತ್ತು ಗೊತ್ತಿಲ್ದೇನೋ ಏನೋ ತಪ್ಪು ಮಾಡಿದಾಳೆ. ನನ್ನ ಹತ್ರ ಬರ್ಬೇಕಿತ್ತು. ನಿಮ್ಗೆ ನಷ್ಟ ಪರಿಹಾರ ಮಾಡ್ಕೊಡ್ತಾ ಇದ್ನಲ್ಲ. ಅಷ್ಟಕ್ಕೂ ನಿಮ್ಗೆ ಎಷ್ಟು ಲಾಸ್ ಆಯ್ತು? 10,000ನ, 15,000ನ, 20,000ನ? 1 ಲಕ್ಷನ, 2 ಲಕ್ಷನ, 10 ಲಕ್ಷನ? ಹೇಳಿದ್ರೆ ಮುಖದ ಮೇಲೆ ಬಿಸಾಕ್ತೀನಲ್ವಾ? ಅಮ್ಮ, ದುಡ್ಡಲ್ಲಿ ಹಂಗ್ ಬಿಸಾಕ್ಬಾರ್ದಮ್ಮ. ಲಕ್ಷ್ಮಿನ ಗೌರವಿಸದೆ ಹೋದ್ರೆ ಯಾವುದೋ ಒಂದಿನ ಆ ಲಕ್ಷ್ಮಿ ನಮ್ಮನ್ನ ಭಿಕ್ಷೆ ತಗೊಂಡ್ ಮಾಡತ್ತೆ, ನೆನ್ಪಿಟ್ಕೋ. ಅದಕ್ಕೆ ಇರುವಾಗ ಹುಷಾರಾಗಿ ಇಟ್ಕೋಬೇಕು ಅಂತ ಹೇಳಿದಾರೆ ದೊಡ್ಡವರು. ಶಟ್ ಅಪ್. ನನ್ನ ಹತ್ರ ಮಾತಾಡೋ ಅರ್ಹತೆ ನಿನಗಿಲ್ಲ. ದೊಡ್ಡ PM ಇವಳು. ದುಡ್ಡಿಂದ ಬಾಯಿ ಮುಚ್ಚಿಸ್ಬೇಕು ಅಂತ ನೋಡ್ತಿದೀಯ ಹೊರತು ಮಗಳು ದಾರಿ ತಪ್ತಾ ಇದ್ದಾಳೆ. ವಿದ್ಯೆ ಜೊತೆಗೆ ಸಂಪ್ರದಾಯನು ಹೇಳ್ಕೊಡ್ಬೇಕು ಅಂತ ನಿನಗನ್ನಿಸ್ತಾ ಇಲ್ವಾ? ಅವಳಿಗೆ ಏನ್ ಹೇಳ್ಕೊಡ್ಬೇಕು, ಏನ್ ಹೇಳ್ಕೊಡ್ಬಾರ್ದು ನನಗ್ ಚೆನ್ನಾಗ್ ಗೊತ್ತಿದೆ. ನೀವ್ ಹೇಳಿ ತಿಳ್ಕೊಳ್ಳೋಂಥ ಅವಶ್ಯಕತೆ ನನಗಿಲ್ಲ.
ಅದಕ್ಕೇನಾ ರೀಲ್ಸ್ ಮಾಡು ಅಂತ ಹೇಳಿ ಊರ್ ಮಧ್ಯ ಬಿಟ್ಟಿದ್ದು? ನಾಚಿಕೆ ಆಗಲ್ವಾ ನಿಮ್ಗೆ? ಮಗಳು ಮಾಡಿರೋ ದರಿದ್ರ ಕೆಲ್ಸನ ಹೆಮ್ಮೆಯಿಂದ ಹೇಳ್ಕೊಳ್ಳೋದಕ್ಕೆ? ಆದ್ಯಾ, ಲಿಮಿಟ್ಸ್ ಕ್ರಾಸ್ ಮಾಡ್ತಾ ಇದ್ಯಾ? ಅಷ್ಟಕ್ಕವಳಿಗೆ ತಲೆ ಬೋಳಿಸಿ ನಾಮ ಹಾಕಿ ಕಳಿಸ್ಬೇಕಿತ್ತು. ಹಾಗ್ ಮಾಡ್ಲಿಲ್ವಲ್ಲ, ಸಂತೋಷ ಪಡು. ನೋಡಮ್ಮ, ಇಲ್ಲಿ ಪರಿಹಾರ ಮಾಡ್ಕೊಳಕ್ ಬರ್ಬೇಕೆ ಹೊರತು ಪ್ರಶ್ನೆ ಮಾಡಕ್ ಬರ್ಬಾರ್ದಮ್ಮ. ತಪ್ಪು ಮಾಡಿರೋದು ನೀವು, ತಲೆ ತಗ್ಗಿಸ್ಲೇಬೇಕು. ಮರ್ಯಾದೆಯಿಂದ ಆಚೆ ಹೋಗು. ಯಾಕೆ ಹಲ್ ಕಡಿತಾ ಇದ್ಯಾ? ಹಲ್ಲು ಉದುರಿಸ್ಬಿಡ್ತೀನಿ. ಇನ್ನೊಂದ್ಸಲ ನಿನ್ ಮಗಳನ್ನ ನಮ್ಮ ಮನೆ ಕಡೆ ತಿರುಗಿ ನೋಡಕ್ಕೂ ಬಿಡ್ಬೇಡ. ಒಂದ್ ವೇಳೆ ಬಂದ್ರೆ ನಾನ್ ಸುಮ್ನಿರಲ್ಲ. ಅದು ಮಾತಂದ್ರೆ ನನ್ ಮಗಳ ಹೆಸರನ್ನೇ ಹಾಳು ಮಾಡ್ತಿರಲ್ಲ. ನಿಮ್ ಎಲ್ಲಾರನು ಏನ್ ಮಾಡ್ತೀನಿ ಅಂತ ನೋಡ್ತಾ ಇರಿ. ಅಮ್ಮ, ಇನ್ ನೋಡಿದ್ ಸಾಕು, ಹೊರಡಮ್ಮ, ಹೊರಡು. ಅಯ್ಯೋ ಹೊರಡಮ್ಮ, ಹೊರಡು ಹೊರಡು. ಅಷ್ಟಕ್ಕೂ ಯಾಕೆ ಬಂದ್ಲು ಗೊತ್ತಿಲ್ಲ, ಯಾಕೆ ಹೋದ್ಲು ಗೊತ್ತಿಲ್ಲ, ಬಂದ್ಲು ಹೋದ್ಲು. ಸರಿ ಹೋಯ್ತು.